ದನಗಳಿಗೆ ನೀರು ಕುಡಿಸಲು ಹೋಗಿ ಕಾಲು ಜಾರಿ ಬಾಲಕ ಸಾವು, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರೋಶ. ದನಗಳಿಗೆ ನೀರು ಕುಡಿಸಲು ಹೋದ 13 ವರ್ಷದ ಬಾಲಕ ಕಾಲು ಜಾರಿ ಬಿದ್ದು ನೀರು ಪಾಲಾದ ಹೃದಯ ವಿದ್ರಾವಕ ಘಟನೆ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಕಿಟ್ಟದ ಕುಪ್ಪೆ ಗ್ರಾಮದಲ್ಲಿ ನಡೆದಿದೆ. ಕಿಟ್ಟದ ಕುಪ್ಪೆ ಗ್ರಾಮದ ಬಾಲಕ 13 ವರ್ಷದ ಮಧು, ಸ್ಥಳೀಯ ಬಸವರಾಜ್ ಹಾಗೂ ಸಿದ್ದಗಂಗಮ್ಮ ದಂಪತಿಯ ಪುತ್ರ ಮಧು ದನಗಳಿಗೆ ನೀರು ಕುಡಿಸಲು ಕೆರೆ ಬಳಿ ಹೋದಾಗ ಕಾಲು ಜಾರಿ ಈ ದುರ್ಘಟನೆ ನಡೆದಿದೆ. ಬಾಲಕ ಮಧು ದನಗಳಿಗೆ ನೀರು ಕುಡಿಸಲು ಊರಿನ ಸಮೀಪದ ಕೆರೆಯ ಬಳಿ ತೆರಳಿದ್ದು, ದನಗಳು ಮಾತ್ರ ವಾಪಸ್ಸು ಮನೆಗೆ ಹೋಗಿದ್ದು, ಮಗ ಸಂಜೆಯಾದರೂ ಮನೆಗೆ ಮರಳದ ಹಿನ್ನೆಲೆಯಲ್ಲಿ ಕುಟುಂಬದವರು, ಗ್ರಾಮಸ್ಥರು ಹಾಗೂ ಪೊಲೀಸರು ಹುಡುಕಾಟ ನಡೆಸಿ ಇಡೀ ರಾತ್ರಿ ಶೋಧ ಕಾರ್ಯವನ್ನ ನಡೆಸಿದ್ದು, ಇಂದು ಕೆರೆಯ ನೀರಿನಲ್ಲಿ ಮಗು ತೇಲ್ತಾ ಇರುವ ಬಗ್ಗೆ ಮಾಹಿತಿ ತಿಳಿದು ಮುಂಜಾನೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಶೋಧ ಕಾರ್ಯವನ್ನ ನಡೆಸಿ ಬಾಲಕನ ಶವವನ್ನು ಹೊರಗೆ ತೆಗೆದಿದ್ದಾರೆ. ಈ ದುರ್ಘಟನೆಯಿಂದ ಇಡೀ ಗ್ರಾಮದಲ್ಲಿ ಸೂತಕದ ಛಾಯೆ ಮೂಡಿಸಿದ್ದು, ಮೃತ ಬಾಲಕನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟುವ ಜೊತೆಗೆ ಮನ ಕಲಕುವಂತಿದೆ. ದಿನಗೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದ ಕಡು ಬಡ ಕುಟುಂಬಕ್ಕೆ ಇದು ಭಾರಿ ಆಘಾತವಾಗಿದೆ. ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕೆಂದು ಸ್ಥಳೀಯ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತ ಬಾಲಕನ ಶವ ಇರಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಬಾಲಕನ ಶವವನ್ನು ಕುಟುಂಬಕ್ಕೆ ನೀಡಲಾಗುತ್ತೆ. ಬ್ಯೂರೋ ರಿಪೋರ್ಟ್ ದೇವರಾಜ್, NK24 ಗುಬ್ಬಿ.